ನನ್ನ ವೃತ್ತಿಪರವಾದ ಬರವಣಿಗೆಯನ್ನು ಬರೀತೀನಿ. ಅರ್ಥಶಾಸ್ತ್ರದ ಬಗ್ಗೆ ಮತ್ತೆ ಬ್ಯಾಂಕಿಂಗ್ ಬಗ್ಗೆ ಬರೀತೀನಿ. ಬೇರೆ ಘಟನೆಗಳನ್ನು ಅದಕ್ಕೆ ಸೇರಿಸ್ಕೊಂಡು ಹೋಗಿದ್ದು ವೇಣುಗೋಪಾಲ ಕಾಸರಗೋಡರ ಆಹುತಿ ಕಾದಂಬರಿಯ ಕೆಲವು ಎಲಿಮೆಂಟ್ಗಳನ್ನು. ನನ್ನ ಕಥೆಗಾರ ಅನ್ನೋದು ಮರ್ತ್ಬಿಟ್ಟಿದಿರಲ್ಲ. ನಾನು ಶುರು ಮಾಡಿದ ಕಥೆಗಾರನಾಗಿ ಇದು ಆಮೇಲೆ ಬಂದಿದ್ದು. ನಾನು ಮೂಲತಃ ಕಥೆಗಾರ. ಆ ಸ್ಫೋಟದ ಪ್ರಿವ್ಯೂಗ್ ಮುಂಚೆ ಮನು ಪೂನಾದಿಂದ ಬಂದಿದ್ರು. ಶ್ರುತಾಲಯ ಆಫೀಸಲ್ಲಿ ಕೂತು ನನ್ನ ಕಾದಂಬರಿ ಹಾಳು ಮಾಡಿದ್ರ. ಅದು ನಾನು ಹೇಳಿದ್ದೇನು ಅಂತಂದ್ರೆ, ನನ್ನ PhD 1 ವರ್ಷ ಡಿಲೇ ಆಗ್ಲಿಕ್ಕೆ ವಿವೇಕ್ ಶಾನ್ಭಾಗ್ ಮತ್ತು ನಾಗಾಭರಣ ಕಾರಣ. ಎಷ್ಟೋ ಸರ್ತಿ ಎಷ್ಟೋ ದೊಡ್ಡ ಇಂಟರ್ನಲ್ ಮಾನೋಲಾಗ್ ಬರೆದ್ಬಿಡ್ತೀವಿ ಅವನ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದ. ಅದನ್ನ ನೀವು ಸಿನಿಮಾದಲ್ಲಿ ಹೆಂಗ್ ತೋರ್ಸಕ್ ಸಾಧ್ಯ? ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಸ್ಕಾರ. ನಾಗಾಭರಣ ಆವರಣಕ್ಕೆ ಸ್ವಾಗತ ಸುಸ್ವಾಗತ. ಇದು ಸಿನಿಮಾ ಆವರಣ. ಕಿರುತೆರೆಯಲ್ಲಿ ನಾಗಾಭರಣ ಬೇರೆ. ಈ ಸಿನಿಮಾ ಆವರಣಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವೆಲ್ಲ ನಾನು ಹೇಳಬೇಕಾಗಿಲ್ಲ, ನೀವು ಮಾಡ್ತೀರಾ ಅಂತ ಗೊತ್ತು. ಆದರೂ ಹೇಳಬೇಕಾದ್ದು ಕರ್ತವ್ಯ ಅಂತ ಹೇಳ್ತಾ ಇದ್ದೇನೆ. ಇಂದಿನ ಈ ಸಂಚಿಕೆಯಲ್ಲಿ ನನ್ನ ಸ್ನೇಹಿತನೊಬ್ಬನನ್ನು ಇಲ್ಲಿ ತಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಯಾರಪ್ಪ ಈ ಸ್ನೇಹಿತ? ಸುಮಾರು ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ. ಈಗ ನಾವು 1980ರ ದಶಕದಲ್ಲಿ ಕನ್ನಡದ ಸಾಹಿತ್ಯ ಲೋಕ ತನ್ನದೇ ಆದಂತಹ ಹೊಸ ರಕ್ತವನ್ನು ತನ್ನದಾಗಿಸಿಕೊಳ್ತಾ ಇತ್ತು. ಆಗ ತಾನೇ ನವೋದಯದಿಂದ ನವ್ಯದ ಕಡೆಗೆ ಬಾಗ್ತಾ ಇದ್ದಂತಹ ಸಾಹಿತ್ಯ ಲೋಕ ತನ್ನ ಇರುವನ್ನು, ಅದರ ವಿಸ್ತಾರವನ್ನು ಕಂಡುಕೊಂಡಿದ್ದು ಹೊಸ ಆಲೋಚನೆಗಳ, ಹೊಸ ಲೇಖಕರ ಜೊತೆಯಲ್ಲಿ. ಅಂತಹ ಲೇಖಕರೊಬ್ಬರ ಜೊತೆಯಲ್ಲಿ ನಾನು ಕಳೆದ ಕ್ಷಣಗಳು, ಕಳೆದ ವರ್ಷಗಳು, ಅದರ ಮುಖಾಂತರ ನಾನು ಮಾಡಿದ ಹಲವು 10 ಚಲನಚಿತ್ರ ಕೃತಿಗಳು, ಟೆಲಿವಿಷನ್ ಕೃತಿಗಳು, ಇವೆಲ್ಲವನ್ನು ಕೂಡ ನಾನು ಅವರ ಜೊತೆ ಸಮೀಕರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ದಾಖಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆ ರೀತಿಯಲ್ಲಿ ನನ್ನ ಒಬ್ಬ ಮಿತ್ರ, ಅವನು ವಿಜ್ಞಾನಿಯೂ ಹೌದು, ಪ್ರೊಫೆಸರ್, ಇನ್ನೂ ಏನೇನೋ, ಅದು ಆಮೇಲೆ ಮಾತಾಡೋಣ. ಆ ಇನ್ನೂ ಏನೇನೋ ಅನ್ನೋದರಲ್ಲಿ ಇವೆಲ್ಲವೂ ಅಡಗಿದೆ. ಅಲ್ಲಿ ಒಂದು ಕ್ರಿಯೇಟಿವ್ ಮೈಂಡ್ ಅಡಗಿದೆ, ಒಂದು ಸಂಸ್ಕೃತಿಯ ತಳಪಾಯ ಅಡಗಿದೆ. ಅದನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೇನೆ. ನನ್ನ ಆತ್ಮೀಯ ಮಿತ್ರ ಶ್ರೀರಾಮ್ ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀರಾಮ್. ನಮಸ್ಕಾರ. ವೆಲ್ಕಮ್. ಸ್ವಾಗತ ಸುಸ್ವಾಗತ ನಾಗಾಭರಣ ಆವರಣಕ್ಕೆ. ಬಹಳ ವರ್ಷಗಳ ಮೇಲೆ ನಾಗಾಭರಣನ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಬಹಳ ಸಂತೋಷ. ಶ್ರೀರಾಮ್, ನಮ್ಮ ಬಾಲ್ಯವನ್ನು ಒಂದು ರೀತಿ ಜ್ಞಾಪಿಸ್ಕೋತೀವಿ, ಯಾವಾಗಲೂ ಯೌವನವನ್ನು ಬೇರೆ ರೀತಿಯಲ್ಲಿ ಜ್ಞಾಪಿಸ್ತೀವಿ. ಆದರೆ ನಮ್ಮ ವೃತ್ತಿ ಬದುಕಿನಲ್ಲಿ ಹಲವು ಮಜಲುಗಳನ್ನು ನಾವು ದಾಟಿಬಿಟ್ಟಿರ್ತೀವಿ. ಇವತ್ತು ಪಕ್ವವಾಗಿ ಇಲ್ಲಿ ಕೂತಿದ್ದೀವಿ ಕೂಡ. ಆದರೆ ನಿಜವಾಗಿಯೂ ಕೂಡ ಅಂದಿನ ದಿನಗಳಲ್ಲಿ ನಮ್ಮ ಹುಡುಕಾಟ ಏನಿತ್ತು? ಯಾಕೆಂದರೆ ನಾನು ಹುಡುಕ್ತಾ ಇದ್ದೆ, ನೀವು ಹುಡುಕ್ತಾ ಇದ್ರಿ, ಪ್ರತಿಯೊಬ್ಬನೂ ತಮ್ಮ ಜೀವನದ ಗುರಿಗಳನ್ನು ಹುಡುಕ್ತಾ ಇದ್ವಿ ಅಂತ ಅಂದ್ಕೊಳ್ಳೋಣ. ನಾನಂತೂ ಫಿಲ್ಮ್ ಮೇಕರ್ ಆಗಿಬಿಟ್ಟಿದ್ದೆ ಆಗ. ಭೇಟಿ ಮಾಡಿದಾಗ ನಿನ್ನನ್ನು ಅಂತ ಕರೆಯಬಹುದೇನಪ್ಪ? ಧಾರಾಳವಾಗಿ. ಅದೊಂದು ಬೇರೆ. ಆಮೇಲೆ ಇದ್ದಕ್ಕಿದ್ದ ಏನ್ರಿ ಇದು ನನ್ನ ಗೌರವಕ್ಕೆ ಮೀರಿ. ಸೊ ಶ್ರೀರಾಮ್, ಮೊದಲ ಬಾರಿಗೆ ಅಂದರೆ ನಿನ್ನ ಹಿನ್ನೆಲೆಯಲ್ಲಿ ಹೈದರಾಬಾದಲ್ಲಿದ್ದಂಥ ವ್ಯಕ್ತಿ, ನಂತರ ಬೆಂಗಳೂರಿಗೆ ಬಂದದ್ದು, ಅದರ ನಂತರ ಬೆಂಗಳೂರಿನಲ್ಲಿ ನಿನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಹೋದಾಗ ವೃತ್ತಿಯ ಕಡೆಗೆ ಬಾಗಿದ್ದು ಮತ್ತು ಪ್ರವೃತ್ತಿಯ ಕಡೆಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದು, ಇದನ್ನೊಂಚೂರು ನಮಗೆ ಪರಿಚಯ ಮಾಡಿ. ಏನು ಹೇಳಿ, 86ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಅದಕ್ಕೆ ಮುಂಚೆ ಹೈದರಾಬಾದ್ನಲ್ಲಿದ್ದೆ 84ರಿಂದ 86ರ ತನಕ. ಅಲ್ಲಿ ಸಾಹಿತ್ಯ ಮಂದಿರದಲ್ಲಿ ಗೆಳೆಯರ ಜೊತೆ ಮಾತಾಡೋದು, ಕತೆ ಬರೆಯೋದು ನಡೀತಾ ಇತ್ತು. 86ರಲ್ಲಿ ನಾನು ಬೆಂಗಳೂರಿಗೆ PhD ಮಾಡಲಿಕ್ಕೆ ಬಂದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ನನಗೆ ಅಡ್ಮಿಷನ್ ಸಿಕ್ತು. ಅದು PhD ಮಾಡಲಿಕ್ಕೆ ಬಂದಾಗ ನನಗೆ ಒಂದು ರೀತಿ 4-6 ವರ್ಷಗಳು ಬೆಂಗಳೂರಿಂದ ಆಚೆ ಇದ್ದೆ. ನಾನು 82ರಲ್ಲೇ ನಾನು ಬೆಂಗಳೂರಿಂದ ಆಚೆ ಹೋಗಿದ್ದೆ ಓದಲಿಕ್ಕೆ ಅಂತ. ಆನಂದ್ಗೆ ಹೋದೆ, ಗುಜರಾತ್ಗೆ, ಮತ್ತು ಅಲ್ಲಿಂದ ಹೈದರಾಬಾದ್ಗೆ ಹೋದೆ. ಅದರಿಂದ ಬೆಂಗಳೂರಿನ ಸಂಪರ್ಕ ಒಂದು ರೀತಿಯಲ್ಲಿ ತಪ್ಪೋಗಿತ್ತು. ಬೆಂಗಳೂರಿಗೆ ವಾಪಸ್ ಬಂದಾಗ ಎಲ್ಲ ಹಳೆಯ ಮಿತ್ರರು, ಎಲ್ಲ ಸಂಪರ್ಕಗಳು ವಾಪಸ್ ಬರಲಿಕ್ಕೆ ಶುರು ಆಯಿತು. ಒಂದು ಕಡೆ ವೃತ್ತಿಯ ಹೊಟ್ಟೆಪಾಡಿನ PhD ಮಾಡುವ ಒಂದು ಇದು, ಆದರೆ ನಾನು ಸಾಹಿತ್ಯದ ಜೊತೆ ಮತ್ತೆ ಮರುಜೋಡಣೆ ನಾನು 86ರಲ್ಲಿ ಬಂದಾಗ ಶುರು ಆಯಿತು. ಸೊ ಯಾರ್ಯಾರಿದ್ರು ಜೊತೆಲಿ ಆಗ? ಗೆಳೆಯರು ಹೆಚ್ಚಾಗಿ ಇಲ್ಲಿ ನಾನು ವೆಂಕಟೇಶ್ ಮೂರ್ತಿ,
ಮತ್ತು ಡುಂಡಿರಾಜ್ ಇವ್ರುಗಳ ಜೊತೆ ಎಲ್ಲ ಮಧ್ಯ ಒಂದು 2 ತಿಂಗಳು ಉಡುಪಿಯಲ್ಲೂ ಕೆಲಸ ಮಾಡಿದ್ದೆ. ಹೀಗಾಗಿ ವೈದೇಹಿ ಅವ್ರ ಪರಿಚಯ ಆಗಿತ್ತು, ಡುಂಡಿರಾಜ್ ಪರಿಚಯ ಆಗಿತ್ತು. ಮತ್ತು ಬೆಂಗಳೂರಲ್ಲಿ ಇದ್ದ ಎಲ್ಲ ಸಾಹಿತಿಗಳು ರಾಮಚಂದ್ರ ಶರ್ಮರಾಗಲಿ, ವೆಂಕಟೇಶ್ ಮೂರ್ತಿಗಳಾಗಲಿ, ವ್ಯಾಸರಾವ್ ಇವ್ರುಗಳ ಜೊತೆ ನನ್ನ ಒಡನಾಟ, ಸುಮತೀಂದ್ರ ನಾಡಿಗರು ಇವ್ರುಗಳ ಜೊತೆ ನನ್ನ ಒಡನಾಟ ಹೆಚ್ಚಾಗಿತ್ತು. ವಿವೇಕ್ ಶಾನ್ಭಾಗ್ ಆವಾಗ ಬೆಂಗಳೂರಲ್ಲಿ ಇರಲಿಲ್ಲ, ಅವ್ನು ಕಲ್ಕತ್ತಾದಲ್ಲಿದ್ದ. ಆದರೆ ಅವನ ಜೊತೆ ಸಾಕಷ್ಟು ಒಡನಾಟ ನಡೀತಾ ಇತ್ತು. ಅವ್ನು ಬೆಂಗಳೂರಿಗೆ ಬಂದಾಗೆಲ್ಲ ಸಿಗ್ತಾ ಇದ್ವಿ. ಬಹುಶಃ 86-87 ವಿವೇಕ್ನು ಬೆಂಗಳೂರಿಗೆ ಬಂದ ಅಂತ ಕಾಣುತ್ತೆ. ಹೌದು, ಬೆಂಗಳೂರಿಗೆ ಬಂದ. ಅವನು ಇಲ್ಲಿ ಯೂನಿಲಿವರಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವನ ಜೊತೆನೂ ಭಾಳ ಹತ್ತಿರದಿಂದ ನಮ್ಮ ಗೆಳೆತನ ಮುಂದುವರಿತಾ ಇತ್ತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಬ್ಬರು ಲೇಖಕರ ಜೊತೆ ನನ್ನ ಪ್ರೀತಿಯ ಸಂಬಂಧ ಶುರು ಆಯಿತು. ಒಂದು ನಾಗ್ತಿಹಳ್ಳಿ, ಅವನು ಬೆಂಗಳೂರಿಗೆ ಬಂದು ಈಗಾಗಲೇ ಅವನು ಒಂದು ಥರದಲ್ಲಿ ಸಿನಿಮಾ ಮಾಡೋಕ್ಕೆ ಶುರು ಮಾಡ್ತಾ ಇದ್ದ, ಒಂದು ಸ್ಕ್ರಿಪ್ಟ್ ಬರೆದಿದ್ದ ಅಂತ ಕಾಣುತ್ತೆ. ಮತ್ತು ಪಾಲ್ ಸುದರ್ಶನ್ನು ಅನೇಕ ರೀತಿಯಲ್ಲಿ ನನಗೆ ಭಾಳ ಪ್ರಿಯವಾದ ಗೆಳೆಯ. ಯಾಕೆಂತಂದರೆ ಒಂದು ರೀತಿಯಲ್ಲಿ ಅವನು ಕತೆಗಾರ ಆಗಿ ನನಗೆ ಫ್ಯಾಸಿನೇಟಿಂಗ್ ರೈಟರ್ ಆಗಿ ಇಷ್ಟ ಆಗ್ತಾ ಇದ್ದ. ಜೊತೆಗೆ ನಾನು ಡೈರಿಂಗಲ್ಲಿದ್ದರಿಂದ ಪಾಲ್ ಕೂಡ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಲಸ ಮಾಡ್ತಾ ಹೌದು, ಇದ್ದ. ನಾವು ಪಾಲ್ ಸುದರ್ಶನ್ ಅಂದ್ರೆ ಮಿಲ್ಕ್ ಸುದರ್ಶನ್ ಅಂತ ಹೌದು. ಕರೀತಾ ಇದ್ವಿ. ಆದರೆ ನನ್ನ ಸಮ್ಮರ್ ಇಂಟರ್ನ್ಶಿಪ್ಪು ನಾನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮಾಡಿದ್ದೆ. ಓ, MG ರೋಡ್ನಲ್ಲಿ ಆಫೀಸ್ದು. ಆವಾಗಲೇ ಪಾಲು ಮತ್ತು ಪರೇಶ್ ಇವರಿಬ್ಬರ ಗೆಳೆತನ ಆವಾಗಲೇ ಆಗಿದೆ. ಸೊ ಹೀಗಾಗಿ ಪಾಲ್ ಸುದರ್ಶನ್ ಪರಿಚಯ ಆಯಿತು. ಪಾಲ್ ಜೊತೆನೂ ನನ್ನ ಒಡನಾಟ ಬೆಂಗಳೂರಲ್ಲಿ ಶುರು ಆಯಿತು. ವಾಯಲಿ ಕಾವಲ್ ಮನೆ ಇತ್ತು, ಆಗಾಗ ಹೋಗಿ ಪಾಲ್ ಜೊತೆ ಮಾತಾಡ್ತಾ ಇದ್ದೆ ನಾನು. ಆಗ ಹೋಗಿ ನಾನು ಆಮ್ಲೆಟ್ ತಿಂತಾ ಇದ್ದೆ ಅಲ್ಲಿ ಪಾಲ್ ಮನೆಯಲ್ಲಿ. ಒಂದು ರೀತಿ ಒಳ್ಳೆ ಆತಿಥ್ಯ ಯಾವಾಗ ಹೌದು. ನಮಗೆ. ಪಾಲ್ ಸುದರ್ಶನ್ನೇ ನನಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ ಹೌದು. ಪಾಲೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಅಲ್ವಾ? ಹೌದು. ಸೊ ಅದು ಸಮ್ವೇರ್ ಇನ್ 87 87-88 ಇರಬೇಕು. 87-88 ಅಲ್ಲೇ ಆಗಿತ್ತು. ಅದು ಕಾರಣ ಯಾಕೆ ಅಂತಂದರೆ, ನಾನೊಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೆ. ಆ ಸಿನಿಮಾಕ್ಕೆ ಸ್ಕ್ರಿಪ್ಟ್ ರೈಟರ್ಗಳು, ನಾನು ಯೂಶ್ವಲಿ ನನ್ನೊಂದು ಹ್ಯಾಬಿಟ್ ಏನಪ್ಪ ಅಂದರೆ, ಎಲ್ಲ ರೈಟರ್ಗಳ ಜೊತೆಯಲ್ಲಿ ನಾವೊಂದು ಸಂಪರ್ಕವನ್ನು, ಆ ಟೀಮ್ನ ಬಿಲ್ಡ್ ಮಾಡೋದು. ಆ ಟೀಮ್ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಕತೆ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿತ್ತು. ಹಾಗಾಗಿ ಆವತ್ತಿನ ಒಂದು ರೀತಿಯ ಹೊಸತನದ ಹುರುಪಿನಲ್ಲಿ ಇದ್ದಂತಹ, ಹೊಸ ಆಲೋಚನೆಗಳಿಗೆ ಒಡ್ಕೊಳ್ತಾ ಇದ್ದಂತಹ ಒಂದು ಟೀಮನ್ನು ಬಿಲ್ಡ್ ಮಾಡಲಿಕ್ಕೆ ಹೊರಟಿದ್ವಿ. ಸೊ ಆ ದೃಷ್ಟಿಯಲ್ಲಿ ನಾನು ಆ ಸ್ಫೋಟವನ್ನು ಮಾಡಲಿಕ್ಕೆ ಮುಂಚೆ, ಐ ಥಿಂಕ್ ಅದಕ್ಕೂ ಮುಂಚೆನೇ ನಾನು ಪಾಲ್ ಜೊತೆಗೆ ಭೇಟಿ ಮಾಡಿದ್ದು ಅಂತ ಕಾಣುತ್ತೆ ಅಲ್ವಾ? ಸೊ ಒಂದು ಅರ್ಥದಲ್ಲಿ ಎಲ್ಲೋ ಹೇಳಿದ ಜ್ಞಾಪಕ, ಇಬ್ಬರು ಮಾತ್ರ ನನಗೆ ತೊಂದರೆ ಕೊಟ್ಟರು ಅಂತ. ಒಂದು ವಿವೇಕ್ ಶಾನ್ಭಾಗು, ಒಂದು ನಾಗಾಭರಣ ಅಂತ ನೀ ಹೇಳಿದ ಜ್ಞಾಪಕ. ಇಲ್ಲ ತೊಂದರೆ ಕೊಟ್ರ ಅಥವಾ ಇಬ್ಬರ ಜೊತೆ ಜಾಸ್ತಿ ಸಮಯ ಕಳೆದಿಯಾ? ಅದು ನಾನು ಹೇಳಿದ್ದೇನು ಅಂತಂದ್ರೆ, ನನ್ನ PhD 1 ವರ್ಷ ಡಿಲೇ ಆಗ್ಲಿಕ್ಕೆ ವಿವೇಕ್ ಶಾನ್ಭಾಗ್ ಮತ್ತು ನಾಗಾಭರಣ ಕಾರಣ ಅಂತ. ಅಯ್ಯಯ್ಯೋ, ಯಾಕೆ ಅಂತಂದ್ರೆ ಅಷ್ಟೊತ್ತಿಗೆ ವಿವೇಕ ಬೆಂಗಳೂರಿಗೆ ಬಂದಿದ್ದ. ಮತ್ತೆ ಬೆಂಗಳೂರಿಗೆ ಬಂದಾಗ ಅವನು 5 ಡೇ ವೀಕ್ ಇತ್ತು, ಅವನು ಯೂನಿಲಿವರಲ್ಲಿ ಕೆಲಸ ಮಾಡ್ತಾ ಇದ್ದ. ಶನಿವಾರ ಬೆಳಿಗ್ಗೆ ನಾನು ವಿವೇಕನ ಮನೆಗೆ ಹೋಗೋದು, ಹೀಗೆ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ದಾರಿಯಲ್ಲಿ ಅಂತ ಹೇಳಿ ಹೋಗೋದು. ಮನೆಯಲ್ಲಿ ನಾನು ಹಾಸ್ಟೆಲಲ್ಲಿ ಇರ್ತೀನಿ. ಹಾಸ್ಟೆಲಲ್ಲಿ ಒಂದೊಂದು ರೂಮ್ ಇತ್ತು IMB ಕ್ಯಾಂಪಸಲ್ಲಿ. ಅಷ್ಟೊತ್ತಿಗೆ ಅಪ್ಪ ಅಮ್ಮ ವಾಪಸ್ ಬಂದಿದ್ರ ಇಲ್ವಾ, ಅವರು ಎರ್ನಾಕುಳಮಲ್ಲಿದ್ದರು, ಅವ್ರು ಇದನ್ನು ಬಂದಿರಲಿಲ್ಲ. ಆದರೆ ನಾನು ವಿವೇಕನ ಮನೆಗೆ ಹೋಗೋದು, ಮತ್ತು ಬೆಳಿಗ್ಗೆ ಅವನ ಜೊತೆ ತಿಂಡಿ ತಿಂದುಬಿಟ್ಟು ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿ ವಾರಾಂತ್ಯದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರಬೇಕು ಅಂತ. ವಿವೇಕನ ಮನೆಗೆ ಹೋದ್ಮೇಲೆ ಮಾತು ಹಾಗೆ ಮಧ್ಯಾಹ್ನ ಹೋಗಿ MG ರೋಡ್ ಕಡೆ ಹೋಗಿ ಒಂದು ಊಟ ಮಾಡ್ಕೊಂಬರೋಣ ಅನ್ನೋದು, ಮತ್ತು ವಾಪಸ್ ಬಂದೆ ಇದ್ಬಿಡೋ ಇವತ್ತು ಅಂತ. ಹೀಗೆ ವಾರಾಂತ್ಯವನ್ನು ನಾನು ವಿವೇಕನ ಮನೇಲಿ ಕಳೀತಾ ಇದ್ದೆ. ವಾರದ ದಿನಗಳನ್ನ ಆಗಾಗ ಶ್ರುತಾಲಯದ ಆಫೀಸಿಗೆ ಬಂದು ಅಲ್ಲೇ ಈ ಸಿನಿಮಾ ಸ್ಕ್ರಿಪ್ಟು, ಟ್ರಾನ್ಸ್ಲೇಷನ್ನು, ಪೈಲಟ್ಟು ಅಂತ ಮಾತಾಡಿಕೊಂಡು ಒಂದಷ್ಟು ಸಮಯ ಇಲ್ಲೂ ವ್ಯಯ ಮಾಡ್ತಾ ಇದ್ದೆ. ವ್ಯರ್ಥ ಮಾಡ್ತಾ ಇದ್ದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವ್ಯಯ ಮಾಡ್ತಾ ಇದ್ದೆ. ಶ್ರುತಾಲಯ ಆಫೀಸ್ ಹಾಗೆ NR ಕಾಲೋನಿಯಲ್ಲಿ ಇತ್ತು. ಅದು ನನ್ನ ಮನೆಗೆ ಹೋಗೋ, ನನ್ನ ಇನ್ಸ್ಟಿಟ್ಯೂಟ್ ಹೋಗೋ ದಾರಿಯಲ್ಲಿ ಚಾಮರಾಜಪೇಟೆ ಅಂತ. ಎರಡು ದಾರಿಗಳು, ಕೌಲು ದಾರಿಗಳು. ಹೌದು, 2 ಡೈವರ್ಷನ್ಗಳು ಇತ್ತು. ಆದ್ರಿಂದ ನನಗೆ ನನ್ನ PhD 1 ವರ್ಷ ಡಿಲೇ ಆಗ್ಲಿಕ್ಕೆ ನೀವಿಬ್ರು ಕಾರಣ ಅಂತ ನಾನು ಹೇಳ್ತೀನಿ. ಆದರೂ ಕೂಡ ಟುಡೇ ಯು ಆರ್ ಎ ವೆರಿ ಗುಡ್ ಪ್ರೊಫೆಸರ್ ಆಫ್ ಹೌದು, ಪಬ್ಲಿಕ್ ಪಾಲಿಸಿಯಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಅದೇ IIM ಅಲ್ಲಿ ಎಲ್ಲಿ ನಾನು PhD ಮಾಡಿದ್ನೋ ಅದೇ IIM ಅಲ್ಲಿ ಈಗ ನಾವು ಯು ಆರ್ ಟೀಚಿಂಗ್. ಎಸ್. ಸೊ ಬರವಣಿಗೆ ನಡೀತಾ ಇದೆ. ಬರವಣಿಗೆ ಅದು ಸುಮಾರು ಜನ, ನಾನು ನನ್ನ ವೃತ್ತಿಪರವಾದ ಬರವಣಿಗೆನೂ ಬರೀತೀನಿ. ಅರ್ಥಶಾಸ್ತ್ರದ ಬಗ್ಗೆ ಮತ್ತು ಬ್ಯಾಂಕಿಂಗ್ ಬಗ್ಗೆ ಬರೀತೀನಿ. ಆದರೆ ಸುಮಾರು ಜನ ನನ್ನ ದೀಪಾವಳಿ ವಿಶೇಷಾಂಕಕ್ಕೆ ಉದಯಗೆ ಸರ್ ಏನಾದರೂ ಕಾರ್ಪೊರೇಟ್ ಬಗ್ಗೆ ಬರ್ಕೊಡಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರ್ಕೊಡಿ. ನಾನೆಲ್ಲ ಕತೆಗಾರ ಅನ್ನೋದು ಮರ್ತ್ಬಿಟ್ಟಿದ್ರಲ್ರ. ನಾನು ಶುರು ಮಾಡಿದ ಕತೆಗಾರನಾಗಿ, ಇದು ಆಮೇಲೆ ಬಂದಿದ್ದು, ನಾನು ಮೂಲತಃ ಕತೆಗಾರ ಅಂತ. ಸೊ ಹಾಗಾಗಿ ನಾನು ಕತೆಗಾರ ಶ್ರೀರಾಮ್ ಜೊತೆಲೇ ಮಾತಾಡ್ತಾ ಇದ್ದೀನಿ. ಹೌದೌದು. ಕಾರಣ ಯಾಕೆಂದ್ರೆ ನನಗೆ ಅದು ಬಹಳ ಮುಖ್ಯ ಆಗಿದೆ. ನಾನು ಆಯನ ಅನ್ನುವ ಒಂದು ಕಾದಂಬರಿಯನ್ನ
ಆಸ್ಫೋಟವಾಗಿಸೋಕ್ಕೆ ಹೊರಟ ಸಮಯದಲ್ಲಿ ನನಗೆ ಬಹಳ ಒಂದು ರೀತಿಯ ಬೌದ್ಧಿಕವಾದಂತಹ ಒಂದು ಶಕ್ತಿಯನ್ನು ತುಂಬಿದಂತಹ ಕೆಲವು ಮಿತ್ರರಲ್ಲಿ ನೀ ಕೂಡ ಒಬ್ಬ, ಪಾಲ್ ಕೂಡ ಒಬ್ಬ, ಟಿ ಎಸ್ ರಂಗ ಒಬ್ಬ. ಸೊ ಒಂದು ಅರ್ಥದಲ್ಲಿ ನಮ್ಮ ಇಡೀ ಟೀಮು ಒಂದು ಹೊಸ ಸಿನಿಮಾಗಳನ್ನು ಕೊಡೋದಕ್ಕೆ ಹೊರಟ್ವಿ. ಅದರಲ್ಲಿ ಆಸ್ಫೋಟ ಒಂದು ಹೌದು, ಮೈಲಿಗಲ್ಲು. ಖಂಡಿತವಾಗಿ. ಇಲ್ಲಿ ಅಶ್ವತ್ಥನ ಎಂಟ್ರಿ ಆಗುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಅದರಿಂದಾಗಿ ನಾನು ಆಸ್ಫೋಟದೊಂದಿಗೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಸೊ ಆಸ್ಫೋಟದ ಬಗ್ಗೆ ಕೆಲವು ಮಾತು. ಆಸ್ಫೋಟ ಮನು ಅವರ ಕಾದಂಬರಿ ಮೇಲೆ, ಆಯನ ಅನ್ನೋ ಕಾದಂಬರಿ ಮೇಲೆ ಆಧಾರ ಮಾಡಿ ಆಗಿನ ಸಮಯಕ್ಕೆ ಪುಟ್ಟಣ್ಣ ಕಣಗಾಲ್ ಶುರು ಮಾಡಿದ್ರು ಅದನ್ನ. ಸಾಹಿತ್ಯದಿಂದ ಕಥೆಗಳನ್ನ ತೆಗೆದು ಸಿನಿಮಾ ಮಾಡೋದು. ನೀವು ಅದನ್ನ ಮಾಡಿದ್ರಿ, ಕಾಸರವಳ್ಳಿ ಮಾಡಿದ್ರು. ನೀನು ಅಂತ ಕರಿಬೋದಣ್ಣ, ಏನಿಲ್ಲ. ಕಾಸರವಳ್ಳಿ, ರಂಗ, ಸುಮಾರು ಜನ ಕಾದಂಬರಿಗಳನ್ನ. ಸೊ ಅದು ಒಂದು ಭಾಳ ಒಂದು ವಿಚಿತ್ರವಾದ ಇಂಟ್ರೆಸ್ಟಿಂಗ್ ಫೇಸ್ ಆಗಿತ್ತು. ಕೆಲವು ಸಾಹಿತಿಗಳು ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಅಂದರೆ ಒಂದು ಅದ್ಭುತವಾದ ಒಂದು ಕಥೆಯನ್ನು, ಕಾದಂಬರಿಯನ್ನು ಸಿನಿಮಾ ಮಾಧ್ಯಮಕ್ಕೆ ಇಳಿಸೋದು, ಅದಕ್ಕೆ ಒಂದು ರೀತಿಯಾದಂಥ ಕ್ರಿಯೇಟಿವ್ ಟೆನ್ಷನ್ ಇದ್ದೇ ಇರ್ತಾ ಇತ್ತು. ನನಗೆ ಗೊತ್ತು, ಆಸ್ಫೋಟದ ಪ್ರಿವ್ಯೂಗೆ ಮುಂಚೆ ಮನು ಪೂನಾದಿಂದ ಬಂದಿದ್ರು, ಶ್ರುತಾಲಯ ಆಫೀಸಲ್ಲಿ ಕೂತು ನನ್ನ ಕಾದಂಬರಿ ಹಾಳು ಮಾಡಿದ್ರಾ ಅಂತ ಕೇಳಿದರು. ಅಂದರೆ ಬರಹಗಾರರಿಗೆ ಅದೊಂದು ಯಾವಾಗಲೂ ಇರ್ತಾನೆ ಇತ್ತು, ನಮ್ಮ ಕಥೆಯನ್ನು ಲಾಯಲ್ ಆಗಿ ಅವರು ಟ್ರಾನ್ಸ್ಲೇಟ್ ಮಾಡಿಲ್ಲ ಈ ಮಾಧ್ಯಮಕ್ಕೆ ಅಂತ. ಆದರೆ ಮಾಧ್ಯಮದ ಒಂದು ತೊಂದರೆಗಳಿರ್ತವೆ. ನಾವು ಎಷ್ಟೋ ದೊಡ್ಡ ಇಂಟರ್ನಲ್ ಮಾನೋಲಾಗ್ ಬರೆದು ಬಿಡ್ತೀವಿ, ಅವನು ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದ ಅಂತ. ಅದನ್ನ ನೀವು ಸಿನಿಮಾದಲ್ಲಿ ಹೆಂಗೆ ತೋರ್ಸಕ್ ಸಾಧ್ಯ? ತೀರಾ ಸ್ವಗತ ಮಾಡಿದ್ರೆ ತೀರಾ ಅಸಹ್ಯ ಕಾಣುತ್ತೆ. ಬೇರೆನೇ ಮಾಧ್ಯಮ, ಅದನ್ನ ಬೇರೆ ಬದಲಾಯಿಸ್ಕೋಬೇಕಾಗತ್ತೆ. ಒಂದೊಂದ್ಸತಿ ಕಥೆಯ ತಿರುವುಗಳನ್ನ ಬೇರೆ ರೀತಿ ಮಾಡ್ಬೇಕಾಗತ್ತೆ. ಒಂದೊಂದ್ಸತಿ ಕ್ಯಾಮರಾಗಳು ಕೆಲಸ ಮಾಡೋದಿಲ್ಲ ಕೆಲವು ಆ್ಯಂಗಲ್ಗಳಲ್ಲಿ, ಅದನ್ನ ಬದಲಾಯಿಸ್ಕೋಬೇಕಾಗತ್ತೆ. ಅದು ಲೇಖಕರಿಗೆ ಅದೊಂದು ಆ ರಿಯಾಲಿಟಿ ಆಗ ಆ ಫೇಸ್ನಲ್ಲಿ ಸ್ವಲ್ಪ ಗೊತ್ತಾಯ್ತು ಅಂತ ಕಾಣುತ್ತೆ. ಒಂದು ಶುರು ಮಾಡಿದ್ರಾಗ. ಇನ್ನೊಂದು, ಡೈರೆಕ್ಟರ್ ಆಗಿ ನೀನು ಅಥವಾ ಕಾಸರವಳ್ಳಿ ಆಗಲಿ ಯಾವತ್ತೂ ಒಂದು ಕಾದಂಬರಿಯ ಒಂದೇ ಕಥೆಯನ್ನು ತೆಗಿತಾ ಇರಲಿಲ್ಲ. ನಿಮ್ಮ ಒಟ್ಟಾರೆ ಸಾಹಿತ್ಯದ ಓದನ್ನು ಅದರಲ್ಲಿ ಎಳ್ಕೊಂಬರ್ತಾ ಇದ್ರಿ. ಸೊ ಅದರಿಂದ ಅದರಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಅದೇ ಥೀಮ್ನ ಬೇರೆ ರೈಟರ್ ಏನಾದ್ರು ಬರೆದಿದ್ರೆ ಅದರ ಎಲಿಮೆಂಟ್ಗಳು ಬರ್ತಾ ಇತ್ತು. ಈಗ ಉದಾಹರಣೆಗೆ ತಬರನ್ ಕತೆ ತೊಗೊಂಡ್ರೆ ಅದರಲ್ಲಿ ಹೆಚ್ಚಾಗಿರೋದು ತೇಜಸ್ವಿ ಅವರ ತುಕ್ಕೋಜಿ. ತಬರನ್ ಕತೆ ಇದ್ದೇ ಇದೆ, ಬಟ್ ತಬರನ್ ಕತೆ ಭಾಳ ಒಂದು ತೆಳುವಾದ ಕತೆ ಸಿನಿಮಾ ಮಾಡಲಿಕ್ಕೆ, ಅದಕ್ಕೆ ಬೇರೆ ಎಲಿಮೆಂಟ್ಸ್ ಜೋಡಿಸ್ಕೋಬೇಕಾಗುತ್ತೆ. ಅದನ್ನ ಒಂದು ರೀತಿ ಲೇಖಕರು ಗಮನಿಸ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಆದರೆ ಆ ಫೇಸ್ನಲ್ಲಿ ಗಮನಿಸೋಕೆ ಶುರು ಮಾಡಿದ್ರು ಅಂತ. ಆ್ಯಕ್ಚುಲಿ ನನಗೆ ಇಲ್ಲಿ ಕೂಡ ನಾನು ಈ ಆಯನವನ್ನು, ಮನು ಅವರ ಆಯನವನ್ನು ತಗೊಂಡಾಗ ಮೂಲ ಕಥೆ ಮತ್ತು ಮೂಲ ಪಾತ್ರಗಳು ಮತ್ತು ಮೂಲ ಸನ್ನಿವೇಶಗಳು ಅದೇ ಆಗಿದ್ರೂ ಕೂಡ ಅದರ ಆ್ಯಟಿಟ್ಯೂಡ್ಗಳು ಮತ್ತು ಬೇರೆ ಬೇರೆ ಘಟನೆಗಳನ್ನು ಅದಕ್ಕೆ ಸೇರಿಸ್ಕೊಂಡು ಹೋಗಿದ್ದು ವೇಣುಗೋಪಾಲ ಕಾಸರಗೋಡರ ಆಹುತಿ ಕಾದಂಬರಿಯ ಕೆಲವು ಎಲಿಮೆಂಟ್ಗಳನ್ನು ಅದು ಕೂಡ ಇನ್ಫ್ಲೂಯೆನ್ಸ್ ಮಾಡಿತ್ತು ನನಗೆ. ಅದನ್ನು ಒಂದು ಸಿನಿಮಾ ಮಾಡ್ಬೋದು ಅಂತ ಅನ್ನಿಸ್ತಾ ಇತ್ತು ಆವಾಗ, ಬಟ್ ಮಾಡಲಿಲ್ಲ ನಾನು. ಅದರ ಬದಲು ಇದನ್ನು ಬಳಸ್ಕೊಂಡೆ. ಸೊ ಯಾವಾಗ ಆಯನ ತಗೊಂಡು ಅದರಲ್ಲಿ ಆ ಕೆಲವು ಕ್ಯಾರೆಕ್ಟರ್ಗಳನ್ನ ಛಾಯೆಯನ್ನು ಅಥವಾ ಆ ಕ್ಯಾರೆಕ್ಟರೈಸೇಷನ್ನ ಇಲ್ಲಿ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿರೋದಂತೂ ಸತ್ಯ. ಸೊ ಹೀಗಾಗಿ ನೀ ಹೇಳ್ದಂಗೆ ಪ್ರತಿಯೊಬ್ಬ ಸಿನಿಮಾ ಮೇಕರು ಕೂಡ ತನ್ನ ಸುತ್ತಲಿನ ಜಗತ್ತನ್ನು ಕಾಣೋದು ಇಲ್ಲ ಲಿಟ್ರೇಚರ್ ಮುಖಾಂತರ, ಇಲ್ಲ ಅವನ ಅನುಭವದ ಮುಖಾಂತರ, ಅಥವಾ ಇನ್ನೊಬ್ಬ ಅದನ್ನು ಕಟ್ಟಿಕೊಡುವಂತಹ ಕಥೆ ಅಥವಾ ಸಣ್ಣ ಕಥೆ ಇವುಗಳ ಮುಖಾಂತರನೇ ಅವನು ಕಟ್ಕೋಬೇಕಾಗುತ್ತೆ. ಅವತ್ತು ಓದಿ ಮಾಡುವ ಕೆಲಸಗಳು ನಡೀತಿತ್ತು, ಇವತ್ತು ನೋಡಿ ಮಾಡುವ ಕೆಲಸಗಳಾಗ್ತಾ ಇದೆ. ಅಷ್ಟೇ ವ್ಯತ್ಯಾಸ ಆಗ್ತಾ ಇರೋದು. ಇವತ್ತೆಲ್ಲರೂ ನೋಡಿಬಿಟ್ಟು ಮಾಡಿಬಿಡ್ತಾರೆ, ಆವಾಗ ಓದಿ ಮಾಡ್ತಾ ಇದ್ವಿ. ಅದರಿಂದಾಗಿ ಸಾಕಷ್ಟು ನಮ್ಗೆ ಲಿಬರ್ಟಿಯನ್ನು ಕೊಡ್ತಾ ಇತ್ತು, ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಒಂದು ಲಿಮಿಟೇಷನ್ನು ಆಗ್ತಾ ಇತ್ತು. ಐ ಥಿಂಕ್